ಆತ್ಮೀಯ ರೈತ ಬಾಂಧವರೇ, ಇವತ್ತು ನಾವು ಜೀವಾಮೃತವನ್ನು ತಯಾರು ಮಾಡೋ ವಿಧಾನ ಹೇಳ್ತಾ ಇದ್ದೀನಿ. ಮೊದಲಿಗೆ 200 ಲೀಟ್ರ್ ನೀರಿನಲ್ಲಿ ನಾವು ಜೀವಾಮೃತ ತಯಾರು ಮಾಡ್ಲಾಕತ್ತೀವಿ. ಅದಕ್ಕೇನಪ್ಪ ಅಂತಂದ್ರೆ 200 ಲೀಟ್ರ್ ನೀರು ಮತ್ತು 10 ಲೀಟ್ರ್ ಗೋಮೂತ್ರ ಮತ್ತು 10 kg ಸಗಣಿ ಅಂದರೆ ಜವಾರಿ ಆಕಳ ಸಗಣಿ ಹಾಗೂ 2 kg ದ್ವಿದಳ ಧಾನ್ಯದ ಹಿಟ್ಟು ಹಾಗೂ 2 kg ಸಾವಯವ ಬೆಲ್ಲ ಹಾಗೂ ಮತ್ತು 2 kg ಹುತ್ತಿನ ಮಣ್ಣು, ಹುತ್ತಿಂದು ಅಥವಾ ಬನ್ನಿ ಗಿಡದ ಬಡ್ಡೆಂದು ಅಥವಾ ಯಾವುದೇ ನಿಮ್ಮದೊಂದು ಒಡ್ಡ ಇದ್ರ ಒಳಗಿಂದಾದ್ರೂ ತೊಗೋಬೋದು. ಅರಳಿ ಒಳಗಿಂದು ಮತ್ತು ಬನ್ನಿ ಗಿಡದ ಬಡ್ಡೆಂದು ಮತ್ತು ಹುತ್ತಿನ ಮಣ್ಣು ಇದ್ದರೆ ಉತ್ತಮ. ಅದಕ್ಕಾಗಿ ನಾನು ಈ ಸದ ಜೀವಾಮೃತವನ್ನು ತಯಾರು ಮಾಡೋದು ಹೆಂಗಪ್ಪ ಅಂತಂದ್ರೆ, ಇದು 10 kg ಸಗಣಿ ಒಂದು ಬಕೆಟ್ ಒಳಗೆ ನೆನೆಕ್ಕೊಂಡು ಅದನ್ನು ನಾವೆಲ್ಲ ಸಣ್ಣಗೆ ಕಲಕಿ ಇದ್ರೊಳಗೆ ಬರ್ತಾ ಇದ್ದೀವಿ. ಅದು ಆದ ನಂತರ ಮೊದಲಿಗೆ ಸಗಣಿ ಹಾಕಿ ನಂತರ ಗೋಮೂತ್ರವನ್ನು ಹಾಕಬೇಕು. ಹಿಂಗೆ ಮಾಡೋ ಆ ಕಡೆ ಹಿಂಗೊಂದು ಎತ್ತಗೋ ಎಲ್ಲ ಕಡೆ ಈ ಕಡೆ ಹೊಳಸು. ಅದೇ ರೀತಿಯಾಗಿ ದ್ವಿದಳ ಧಾನ್ಯದ ಹಿಟ್ಟನ್ನು ಒಂದು ಬಕೆಟ್ನಲ್ಲಿ ಎಲ್ಲ ಸಣ್ಣಗೆ ಕಲಕೊಂಡು ಅದನ್ನು ಒಂಥರ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು, ಇಲ್ಲಾಂದ್ರೆ ಅದು ಹಾಗೆ ಬಿಟ್ಟರೆ ಒಳಗೆ ನಾವು ಗಟ್ಟಿ ಆಗ್ತದದು. ಆ ಗಟ್ಟಿ ಆಗೋ ಬದಲಾಗಿ ಇದರೊಳಗೆ ನಾವು ಹಾಕ್ಕೊಂಡು ಅದನ್ನು ಸೋಸಿ ಆ ಡ್ರಮ್ಮಿಗೆ ಬರ್ಕೋಬೋದು. ಈಗ ನಾನು ಮೊದಲಿಗೆ ಸಗಣಿಯನ್ನು ಈ ಒಂದು ಡ್ರಮ್ಮಿಗೆ ಬರ್ತಾ ಇದ್ದೀನಿ. 10 kg 10 kg ಸಗಣಿ, ನಂತರ 10 ಲೀಟ್ರ್ ಗೋಮೂತ್ರ, 10 ಲೀಟ್ರ್ ಗೋಮೂತ್ರನ ನಾನೊಂದು ಈ ಡ್ರಮ್ಮಿಗೆ ಬರ್ತಾ ಇದ್ದೀನಿ. ಇದು ಎದಕ್ಕಪ್ಪ ಅಂತಂದ್ರೆ, ನಾನು ಜವಿ ಗೋಧಿಗೆ ಈ ನೀರಿನ ಮುಖಾಂತರ ಬಿಡಬೇಕಂತ ಹೇಳ್ಕೊಂಡ್ರೆ ಇದನ್ನು ತಯಾರು ಮಾಡ್ಕೋತೀನಿ. ಇದನ್ನು ಈಗ ದ್ವಿದಳ ಧಾನ್ಯದ ಹಿಟ್ಟು ಇದನ್ನು ಎಲ್ಲ ನಾವು ಕಲಸ್ಕೊಂಡು ಇದ್ರಾಗ ಈ ಬಕೆಟ್ನ ಒಂದು ಬ್ಯಾರಲ್ನಲ್ಲಿ ಬರ್ತಾ ಇದ್ದೀವಿ. ಬೆಲ್ಲನ ಈ ಒಂದು ಡ್ರಮ್ನಲ್ಲಿ ಸುರಿತಾ ಇದ್ದೀನಿ. ಇದು ಆರ್ಗ್ಯಾನಿಕ್ ಬೆಲ್ಲ. ಈಗ ಕೊನೆಯದಾಗಿ ಹುತ್ತಿನ ಮಣ್ಣನ್ನು 2 kgನೂ ನಾವು ಇದರೊಳಗೆ ಮಿಶ್ರಣ ಮಾಡ್ತಾಯಿದ್ದೀನಿ. ಈಗ ಇದೊಂದು ಪ್ರೊಸೆಸಿಂಗ್ ಕಾರ್ಯ ಅಂದರೆ ಜೀವಾಮೃತದ್ದು ಇದು ಮೊದಲ ಘಟ್ಟ ಮುಕ್ತಾಯ ಆಯಿತು. ಇದನ್ನು ನಾವು ದಿನಾಲು ಒಂದು ಕಟ್ಟಿಗೆಯಿಂದ ಗಡಿಯಾರ ಆಕಾರ ರೀತಿಯಲ್ಲಿ, ಗಡಿಯಾರ ಹ್ಯಾಂಗೆ ತಿರುತ್ತಾರಲ್ಲ ಹಂಗೆ ಡೈಲಿ ಮುಂಜಾನೆ ಮತ್ತು ಸಾಯಂಕಾಲ 2 ಸಲ ಒಂದು 5 ನಿಮಿಷ ನಾವು ಇದನ್ನು ಮಾಡಬೇಕು, ತಿರುಗಬೇಕು. ಇದು ನಂತರ ಇದನ್ನು ನಾವು
ಒಂದು ಗೋಣಿ ಚೀಲದ ಮೇಲೆ ಇದ್ರ ಮೇಲೆ ಒಂದು ಗೋಣಿ ಚೀಲ ಹಾಕಿ ಮುಚ್ಚಿಬಿಡೋದು. ಗೋಣಿ ಚೀಲ ಹಾಕಿ ಮುಚ್ಚಿ ದಿನಾಲು ಬೆಳಗ್ಗೆ ಮತ್ತು ಸಾಯಂಕಾಲ ಇದನ್ನು ಈ ಒಂದು ಕೋಲಿನ ಮುಖಾಂತರ ಗಡಿಯಾರ ರೀತಿಯಲ್ಲಿ ತಿರುವಿ 7 ದಿನ ಆದಮೇಲೆ ನಾವು ಬೆಳಗ್ಗೆ ಲಿಂಬೆ ಗಿಡ ಆಗಿರ್ಬೋದು, ಗೋಧಿ, ಕಡ್ಲೆ, ಜಮಿ ಯಾವುದೇ ಥರದ ತರಕಾರಿಗೂ ಸಹಿತ ಇದನ್ನು ನಾವು ನೀರಿನ ಮುಖಾಂತರ ಡ್ರಿಪ್ ಮುಖಾಂತರ ಕೊಡ್ಬೋದು, ಸ್ಪ್ರೇ ಮುಖಾಂತರ ಕೊಡ್ಬೋದು. ಅದಕ್ಕಾಗಿ ಹೆಚ್ಚಿನ ರೈತರು ದಯವಿಟ್ಟು ಜೀವಾಮೃತ, ಗೋಕೃಪಾಮೃತ, ಆರ್ಗ್ಯಾನಿಕ್ ಗೊಬ್ಬರ ಬಳಸ್ರಿ. ಭೂಮಿ ಫಲವತ್ತತೆಯನ್ನು ಕಾಪಾಡಬೇಕಂತ ಹೇಳ್ಕಿಂದ್ರೆ ನಮ್ಮ ಎಲ್ಲ ರೈತ ಬಾಂಧವರಲ್ಲಿ ನಾನು ಮನವಿ ಮಾಡ್ಕೊತೀನಿ.